ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಪಂಜಾಬ್ನಲ್ಲಿ 2027ರಲ್ಲಿ ನಡೆಯುವಂತಹ ಚುನಾವಣೆಯ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನ ಈ ಹಿಂದಿನ ಕೆಲ ವಿಡಿಯೋಗಳಲ್ಲಿ ನಿಮಗೆ ನೀಡಿದ್ದೆ. ಉತ್ತರ ಪ್ರದೇಶದ ಚುನಾವಣೆಯ ಜೊತೆಗೆ ಪಂಜಾಬ್ನಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಇಷ್ಟು ವರ್ಷ ಮಾಧ್ಯಮಗಳಲ್ಲಿ ಪಂಜಾಬ್ ಚುನಾವಣೆಯ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಅಕಾಲಿ ದಳ ಇಲ್ಲ ಕಾಂಗ್ರೆಸ್, ಇಬ್ಬರಲ್ಲಿ ಒಬ್ರು ಅಧಿಕಾರಕ್ಕೆ ಬರ್ತಾ ಇದ್ರು. ಕಾಂಗ್ರೆಸ್ ಕೂಡ ಪಂಜಾಬ್ನಲ್ಲಿ ತುಂಬಾ ಸ್ಟ್ರೆಂತ್ ಅನ್ನು ಇಟ್ಟುಕೊಂಡಿತ್ತು. ಆದರೆ 2022ರಲ್ಲಿ ಆಮ್ ಆದ್ಮಿ ಪಕ್ಷ ಎಮರ್ಜ್ ಆಗುತ್ತೆ. ಯಾಕೆ ಅಂತಂದ್ರೆ ಜನ ಬೇಸತ್ತು ಹೋಗಿದ್ರು. ಕಾಂಗ್ರೆಸ್ ಕೂಡ ಜನರಿಗೆ ಸಾಕಾಗಿ ಹೋಗಿತ್ತು. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅಂತಹ ನಾಯಕತ್ವವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೆಳಗಿಳಿಸಿತ್ತು. ಅವರು ಪಕ್ಷ ಬಿಟ್ಟು ಹೋಗಿದ್ರು. ಚನ್ನಿ ಅವರ ನಾಯಕತ್ವವನ್ನ ಪಂಜಾಬ್ನ ಜನ ಒಪ್ಕೊಂಡಿರಲಿಲ್ಲ. ಇನ್ನು ಈ ಶಿರೋಮಣಿ ಅಕಾಲಿ ದಳದ ಬಗ್ಗೆ ಪಂಜಾಬ್ನ ಜನರಿಗೆ ಎಷ್ಟು ಬೇಸರ ಇದೆ ಅಂತಂದ್ರೆ ಅದರ ಜೊತೆಗೆ ಬರ್ತಾ ಇದ್ದಂತಹ ಬಿಜೆಪಿಯನ್ನ ಕೂಡ ಪಂಜಾಬ್ನ ಜನ ಹೇಳ ಹೆಸರಿಲ್ಲದಂತೆ ತಿರಸ್ಕಾರ ಮಾಡಿಬಿಟ್ಟಿದ್ರು. ಈ ಒಂದು ವ್ಯಾಕ್ಯೂಮ್ ಅನ್ನ ಆವರಿಸಿಕೊಂಡಿದ್ದು ಆಮ್ ಆದ್ಮಿ ಪಕ್ಷ. ಅರವಿಂದ್ ಕೇಜ್ರಿವಾಲ್ 2013 ಮತ್ತು 2015ರಲ್ಲಿ ದೆಹಲಿ ಜನರಿಗೆ ಹೇಗೆ ಕಲ್ಲರ್ ಕಾಗೆ ಹಾರಿಸಿದ್ರು ಹಾಗೆ ಪಂಜಾಬ್ನ ಜನರಿಗೆ 2022ರಲ್ಲಿ ಮಾಡಿಬಿಟ್ಟಿದ್ರು. ಇದೇ ಕಾರಣದಿಂದಾಗಿ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಅಭೂತಪೂರ್ವ ಜಯ ದಾಖಲಿಸಿತ್ತು. ಯಾಕಿದನ್ನ ಈಗ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಈ ಬಾರಿ ಆಮ್ ಆದ್ಮಿ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತಹದೊಂದು ಪರಿಸ್ಥಿತಿ ಪಂಜಾಬ್ನಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಪ್ರತಿ ಗಲ್ಲಿಯಲ್ಲೂ ಕೂಡ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕನಸು ಕಾಣ್ತಾ ಇತ್ತು, ಈ ಬಾರಿ ನಾವು ಅಧಿಕಾರಕ್ಕೆ ಬರ್ತೀವಿ. ಯಾಕೆ ಅಂತಂದ್ರೆ ಅವರನ್ನು ಬಿಟ್ಟರೆ ಇವರೇ ಇರೋದು. ಒಂದು ವೇಳೆ ಪಂಜಾಬನ್ನ ಗೆಲ್ಲೋದಕ್ಕೆ ಬಿಜೆಪಿ ಹೆಚ್ಚು ಪ್ರಯತ್ನ ಮಾಡಿದ್ದೆ ಆದ್ರೆ ಅದು ಕಾಂಗ್ರೆಸ್ಗೆ ವರದಾನ ಆಗುತ್ತೆ. ಯಾಕೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ವೋಟ್ಗಳಿದಾವಲ್ಲ ಅದು ಬಿಜೆಪಿಗೆ ಹೋಗುತ್ತೆ. ಕಾಂಗ್ರೆಸ್ ಬಳಿಯಲ್ಲಿ ಸಾಂಪ್ರದಾಯಿಕ ಮತಗಳಿದಾವೆ. ಹೀಗೊಂದು ಲೆಕ್ಕಾಚಾರ ಹಾಕೊಂಡಿದ್ರು. ಆದ್ರೆ ಒಂದು ವಾರದಲ್ಲೇ ಕಂಪ್ಲೀಟ್ ಚಿತ್ರಣ ಬದಲಾಗ್ತಾ ಇದೆ. ಅಧಿಕಾರದ ಕನಸು ಕಾಣ್ತಾ ಇದ್ದಂತಹ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಪಂಜಾಬ್ನ ಕಾಂಗ್ರೆಸ್ ವಿಭಜನೆಯ ಹಾದಿಯನ್ನು ಹಿಡಿದಿದೆ. ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಬಣಗಳನ್ನು ಮಾಡಿಕೊಂಡು ಹೊಡೆದಾಡಿದ್ರು. ಈಗ ಅಧಿಕಾರ ಇಲ್ಲ, ಮತ್ತೆ ಅಧಿಕಾರವನ್ನು ಗಳಿಸಬೇಕಾದಂತಹ ಸ್ಥಿತಿ ಬಂದಿದೆ. ಈಗಲೂ ಸಹ ಅಂತಹದೇ ಗೊಂದಲವನ್ನು ಪಕ್ಷದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಪಂಜಾಬ್ನಲ್ಲಿ 2027ರ ಫೆಬ್ರವರಿಯಲ್ಲಿ ಚುನಾವಣೆ ಆಗುವಂತಹ ಸಾಧ್ಯತೆಗಳಿದೆಯಲ್ಲ, ಇದಕ್ಕೋಸ್ಕರವಾಗಿ ಪಕ್ಷ ಸಂಘಟನೆಯ ಹಿನ್ನೆಲೆಯಲ್ಲಿ ಕೆಲವರಿಗೆ ಮುಖ್ಯ ಜವಾಬ್ದಾರಿಗಳನ್ನು ವಹಿಸಲಾಯಿತು. ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕೈಗೊಂಡಂತಹ ದೊಡ್ಡ ನಿರ್ಧಾರ ಏನು ಕೇಳಿದ್ರೆ, ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ಇವರು ಪಂಜಾಬ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಈ ಬಾರಿ ಇವರು ಬದಲಾಗ್ತಾರೆ, ಚುನಾವಣೆ ಸಮೀಪಿಸಿರುವಂತಹ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷ ಬರ್ತಾರೆ ಅಂತ ಚನ್ನಿ ಕಾಯ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆಗೆ ಯೋಚನೆಯನ್ನೇ ಮಾಡಿಲ್ಲ. ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ಅವರನ್ನೇ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿಸುವಂತಹ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುತ್ತೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಯಾದಂತಹ ಚರಣ್ಜೀತ್ ಸಿಂಗ್ ಚನ್ನಿಗೆ ಎಲೆಕ್ಷನ್ ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನ ನೀಡುತ್ತಾರೆ. ಇದು ಚನ್ನಿ ಅವರನ್ನ ಕೆರಳಿಸುತ್ತೆ. ಯಾಕೆ ಕೇಳಿದ್ರೆ, ರಾಜಾ ವಾರಿಂಗ್ ಮತ್ತು ಚನ್ನಿಯ ನಡುವೆ ಒಂದು ಮುಸುಕಿನ ಗುದ್ದಾಟ ಇದೆ. ನಿಮಗೆಲ್ಲ ಗೊತ್ತು, ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಪಿಸಿಸಿ ಪ್ರೆಸಿಡೆಂಟ್ಗಳು ಯಾರಿರ್ತಾರೋ, ಅಂದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಯಾರಿರ್ತಾರೋ ಅವರನ್ನ ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಸಂದರ್ಭದಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು ಚರಣ್ಜೀತ್ ಚನ್ನಿಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ. ಅವ್ರೇನ್ ಬಯಸಿದ್ರು ಅಂತಂದ್ರೆ, ಕಾಂಗ್ರೆಸ್ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಬಹುದು, ನನಗೆ ಕಂಪ್ಲೀಟ್ ಆಗಿ ಜವಾಬ್ದಾರಿಯನ್ನ ಕೊಡಬಹುದು ಅಂತ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಧ್ಯಕ್ಷರು ವಾರಿಂಗ್ ಅವರೇ ಮುಂದುವರಿಯಲಿ, ಎಲೆಕ್ಷನ್ ಕ್ಯಾಂಪೇನ್ ಕಮಿಟಿ ಇದೆಯಲ್ಲ ಅದಕ್ಕೆ ಚನ್ನಿಯನ್ನ ಅಧ್ಯಕ್ಷರನ್ನಾಗಿ ನೇಮಿಸೋಣ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ಚನ್ನಿ ಅವರನ್ನ ಕೆರಳಿಸಿತು. ಸದ್ಯ ಚನ್ನಿ ಪಕ್ಷದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರನ್ನ ಗುಡ್ಡೆ ಹಾಕೊಂಡು ಒಂದು ಸಭೆ ಮಾಡಿದ್ದಾರೆ. ಅದರಲ್ಲಿ ಹಾಲಿ ಶಾಸಕರುಗಳಿದ್ರು, ಮಾಜಿ ಸಚಿವರಿದ್ರು, ಮಾಜಿ ಶಾಸಕರಿದ್ರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಸಿದ್ದು ಮೂಸೇವಾಲಾ ಅವರ ತಂದೆ ಬಲ್ಕೌರ್ ಸಿಂಗ್ ರಾಜಾ ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಪಂಜಾಬ್ ಕಾಂಗ್ರೆಸ್ ಸಭೆಯಲ್ಲೇ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧವಾಗಿ ಆರೋಪಗಳು ಕೇಳಿಬಂದಿದ್ದಾವೆ. ಅವರೇನು ಆರೋಪ ಮಾಡಿದ್ದಾರೆ ಕೇಳಿದ್ರೆ, ಈ ರಾಜಾ ವಾರಿಂಗ್ ಇದರಲ್ಲ, ಇವರು ಸಿದ್ದು ಮೂಸೇವಾಲಾನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನಮ್ಮ ಮೇಲೆ ತೀವ್ರತರವಾದಂತಹ ಒತ್ತಡವನ್ನ ಹೇರಿದ್ರು, ತಕ್ಷಣ ಅಂತ್ಯ ಸಂಸ್ಕಾರ ಮಾಡುವಂತೆ ಪಟ್ಟು ಹಿಡಿದಿದ್ರು. ಈ ಕಾರಣದಿಂದಾಗಿ ನಮಗೆ ನ್ಯಾಯ ಸಿಕ್ಕಿಲ್ಲ ಹೀಗಂತ ಸಿದ್ದು ಮೂಸೇವಾಲಾ ಹತ್ಯೆಯ ವಿಚಾರದಲ್ಲಿ ಅವರ ತಂದೆ ಗಂಭೀರ ಆರೋಪ ಮಾಡಿದ್ದಾರೆ. ಚನ್ನಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಲ್ಕೌರ್ ಸಿಂಗ್ ಈ ರೀತಿಯಾಗಿ ಆರೋಪ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತವನ್ನ ಜಗಜ್ಜಾಹೀರು ಮಾಡಿದೆ. ಇದಿಷ್ಟು ಮಾತ್ರ ಅಲ್ಲ, ಚನ್ನಿ ಬಣದ ಸಭೆಯಲ್ಲಿ ಇನ್ನೊಂದು ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ 7 ದಿನಗಳ ಗಡುವನ್ನು ಕೂಡ ಕೊಡಲಾಗಿದೆ. ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ಅವರನ್ನ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿಸಿರುವಂತಹ ತೀರ್ಮಾನವನ್ನ ಆದಷ್ಟು ಶೀಘ್ರದಲ್ಲಿ, ಅಂದ್ರೆ ಮುಂದಿನ 7 ದಿನಗಳ ಒಳಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಪರಿಶೀಲನೆಯನ್ನ ಮಾಡಬೇಕು. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ, ಹೊಸ ಅಧ್ಯಕ್ಷರ ನೇಮಕ ಮಾಡಿಲ್ಲ ಅಂತಾದ್ರೆ ನಮ್ಮ ದಾರಿಯನ್ನ ನಾವು ಕಂಡುಕೊಳ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ ಚನ್ನಿ ಬಣದ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ವಾರ್ನಿಂಗ್ ಮಾಡಿದ್ದಾರೆ.
ಹಾಗಾದ್ರೆ ಈ ಚರಣ್ಜೀತ್ ಸಿಂಗ್ ಚನ್ನಿ ಇದಾರಲ್ಲ, ಇವರು ಪಂಜಾಬ್ ಕಾಂಗ್ರೆಸ್ನಲ್ಲಿ ಬಹಳ ಫೇಮಸ್ ನಾಯಕನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. 2021ರಲ್ಲಿ ಅಂದ್ರೆ ಚುನಾವಣೆಗೆ 6 ತಿಂಗಳಿರುವಂತಹ ಸಂದರ್ಭದಲ್ಲಿ ಅಚಾನಕ್ ಆಗಿ ಇವರಿಗೆ ಮುಖ್ಯಮಂತ್ರಿ ಗಾದಿ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಮತ್ತು ನವಜೋತ್ ಸಿಂಗ್ ಸಿದ್ದು ನಡುವೆ ನಿರಂತರವಾಗಿ ಕ್ಲಾಶಸ್ ಆಗ್ತಾನೆ ಇದ್ವು. ಕ್ಯಾಪ್ಟನ್ಗೆ ಸುಸೂತ್ರವಾಗಿ ಆಡಳಿತವನ್ನು ನಡೆಸೋದಕ್ಕೆ ಸಿದ್ದು ಬಿಡ್ತಾನೆ ಇರಲಿಲ್ಲ. ಸಿದ್ದುಗೆ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ತವಕ. ಹೀಗಾಗಿ ಪಂಜಾಬ್ನ ಸರ್ಕಾರ ಒಂದೆತ್ತು ಏರಿಗೆಳೆದ್ರೆ ಇನ್ನೊಂದೆತ್ತು ನೀರಿಗೆಳಿತು ಅನ್ನುವಂತಹ ಸ್ಥಿತಿಯಲ್ಲೇ ಮುಂದುವರಿತಾ ಇತ್ತು. ಇದೇ ಸನ್ನಿವೇಶ, ಇದೇ ನಾಯಕತ್ವವನ್ನು ಇಟ್ಟುಕೊಂಡು ಚುನಾವಣೆಯನ್ನ ಎದುರಿಸಿದ್ದೇ ಆದ್ರೆ 2022ರ ಪಂಜಾಬ್ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಆಗುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಎಕ್ಸ್ಪೆರಿಮೆಂಟ್ಗೆ ಕೈ ಹಾಕುತ್ತೆ. ಪಂಜಾಬ್ನಲ್ಲಿ ದಲಿತ ನಾಯಕನಾಗಿದ್ದಂತಹ ಚರಣ್ಜೀತ್ ಸಿಂಗ್ ಚನ್ನಿಯನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡುತ್ತೆ. ಮಿತ್ರರೇ, ಲಾಜಿಕಲಿ ಇದೇನೋ ಬಹಳ ದೊಡ್ಡ ನಿರ್ಧಾರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಸೆಪ್ಟೆಂಬರ್ 20, 2021ರಂದು ಚರಣ್ಜೀತ್ ಸಿಂಗ್ ಚನ್ನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ. ಅದಾಗಿ 4 ತಿಂಗಳಲ್ಲಿ ಚುನಾವಣೆ ಇತ್ತು. ಚುನಾವಣೆ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲೇ ಅಷ್ಟೊಂದು ದೊಡ್ಡ ಗೊಂದಲ ನಿರ್ಮಾಣ ಆದ ಕಾರಣದಿಂದಾಗಿ ಚನ್ನಿ ಏನು ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವ ಪರಿಸ್ಥಿತಿಯನ್ನು ತಲುಪ್ತಾರೆ ಅಂತಂದ್ರೆ, ಮುಖ್ಯಮಂತ್ರಿಯಾಗಿ ಬದೌರ್ ಮತ್ತು ಚಮ್ಕೌರ್ ಸಾಹಿಬ್ ಈ 2 ಕ್ಷೇತ್ರದಲ್ಲಿ ಅವರು ಚುನಾವಣೆಯನ್ನ ಎದುರಿಸಿರ್ತಾರೆ. ಆದ್ರೆ ಈ 2 ಕ್ಷೇತ್ರವನ್ನ ಚನ್ನಿ ಹೀನಾಯವಾಗಿ ಸೋತು ಹೋಗ್ತಾರೆ. ಆದರೆ ಚನ್ನಿ ಲಕ್ ಬದಲಾಗಿದ್ದು 2024ರ ಲೋಕಸಭಾ ಚುನಾವಣೆಯಲ್ಲಿ. ಚನ್ನಿ ವಿಧಾನಸಭೆ ಸೋತಿದ್ರಿಂದಾಗಿ ಅವರನ್ನು ಲೋಕಸಭೆಗೆ ಕರೆತರಬೇಕು ಅಂತ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ. ಅವರಿಗೆ ಜಲಂಧರ್ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಕೊಡಲಾಗುತ್ತೆ. ಹಾಗೆ ನೋಡೋದಕ್ಕೆ ಹೋದ್ರೆ ಜಲಂಧರ್ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಆದರೆ ಆ ಕ್ಷೇತ್ರ ಚೌಧರಿ ಸಂತೋಖ್ ಸಿಂಗ್ ಕುಟುಂಬದ ಹಿಡಿತದಲ್ಲಿತ್ತು. 2023ರಲ್ಲಿ ಜಲಂಧರ್ ಕ್ಷೇತ್ರಕ್ಕೆ ಉಪಚುನಾವಣೆ ಆಗುತ್ತೆ. ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಂತೋಖ್ ಸಿಂಗ್ ಅವರ ಪತ್ನಿಗೆ ಟಿಕೆಟ್ ಅನ್ನು ನೀಡಿರುತ್ತೆ. ಆಗ ಆಮ್ ಆದ್ಮಿ ಪಕ್ಷ ಗೆದ್ದಿರುತ್ತೆ. ಆದರೂ ಸಹ 2024ರ ಚುನಾವಣೆಯಲ್ಲಿ ಸಂತೋಖ್ ಸಿಂಗ್ ಕುಟುಂಬವೇ ಮತ್ತೆ ಟಿಕೆಟ್ ಅನ್ನು ಕೇಳಿರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಒಂದು ದೊಡ್ಡ ನಿರ್ಧಾರವನ್ನ ಮಾಡಿ ಚನ್ನಿಯನ್ನ ಜಲಂಧರ್ನಿಂದ ಕಣಕ್ಕಿಳಿಸ್ತಾರೆ. ಈ ಚುನಾವಣೆಯಲ್ಲಿ ಚನ್ನಿ ಬಹಳ ಈಸಿಯಾಗಿ ಗೆದ್ದು ಬಿಡ್ತಾರೆ. ಆ ಗೆಲುವು ಚನ್ನಿಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಯಾಕೆ ಕೇಳಿದ್ರೆ, ಈ ಜಲಂಧರ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚನ್ನಿಯ ಹಿಡಿತವೇ ಇರಲಿಲ್ಲ. ಜೊತೆಗೆ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇತ್ತು. ಆಮ್ ಆದ್ಮಿ ಪಕ್ಷ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಪೈಪೋಟಿಯನ್ನ ಒಡ್ಡಿತ್ತು. ಅಂತಹದ್ರ ನಡುವೆಯೂ ಕೂಡ ಚನ್ನಿ ಜಲಂಧರನ್ನ ಗೆದ್ದು ಬಂದ್ರಲ್ಲ, ಇದು ಈ ಚರಣ್ಜೀತ್ ಸಿಂಗ್ ಚನ್ನಿ ಕೇವಲ ಒಂದು ಭಾಗದ ಲೀಡರ್ ಅಲ್ಲ, ಪಂಜಾಬ್ನಾದ್ಯಂತ ವೋಟ್ ಪುಲ್ ಮಾಡುವಂತಹ ಕೆಪಾಸಿಟಿ ಇವರಿಗಿದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮನಗಂಡಿದೆ. ಅದೇ ಕಾರಣದಿಂದಾಗಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಚನ್ನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದಾರೆ. ಇಂತಹ ಸನ್ನಿವೇಶದಲ್ಲಿ ರಾಜಾ ಅಮರೀಂದರ್ ಸಿಂಗ್ ವಾರಿಂಗ್ ಏನಿದ್ದಾರೆ, ಅವರು ನನಗೆ ಪೈಪೋಟಿ ಒಡ್ಡೋದೇ ಬೇಡ, ಚುನಾವಣೆಗೆ ಮುಂಚೆಯೇ ಅವರನ್ನ ಬದಿಗೊತ್ತೋಣ ಅನ್ನುವಂಥದ್ದು ಚನ್ನಿ ಅವರ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಪಕ್ಷದಲ್ಲಿ ಒಂದು ಮಟ್ಟದ ಬಂಡಾಯವನ್ನ ಸಾರಿ ಪಕ್ಷದ ನಾಯಕರಿಗೆ ಸಂದೇಶ ಕಳುಹಿಸಿದ್ದಾರೆ. 7 ದಿನಗಳ ಒಳಗಾಗಿ ತೀರ್ಮಾನವನ್ನ ಕೈಗೊಳ್ಳಿ, ಇಲ್ಲದೆ ಹೋದ್ರೆ ನನ್ನ ದಾರಿ ನನ್ನದು ಅನ್ನುವ ರೀತಿಯಲ್ಲಿ ಚನ್ನಿ ಆಪ್ತವರ್ಗ ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಇದಿಷ್ಟೇ ಅಲ್ಲ, ಪಂಜಾಬ್ ಕಾಂಗ್ರೆಸ್ನ ದೊಡ್ಡ ನಾಯಕ ಅಂತಂದ್ರೆ ಅದು ಮನೀಶ್ ತಿವಾರಿ. ಈ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಂತಹ ನಾಯಕನೂ ಕೂಡ ಹೌದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮನೀಶ್ ತಿವಾರಿ ಅವರಿಗೂ ಹಾಗೂ ರಾಹುಲ್ ಗಾಂಧಿ ಅವರ ಇಡೀ ಇಕೋಸಿಸ್ಟಮ್ಗೂ ಅಷ್ಟಾಗಿ ಹೊಂದಾಣಿಕೆ ಬರ್ತಾ ಇಲ್ಲ. ಹೇಗೆ ಕೇರಳದ ಶಶಿ ತರೂರ್ ರಾಹುಲ್ ಗಾಂಧಿಗೆ ಬಿಸಿ ತುಪ್ಪವಾಗಿದ್ದಾರೋ, ಒಂದು ಹಂತಕ್ಕೆ ಮನೀಶ್ ತಿವಾರಿಯೂ ಕೂಡ ಅದೇ ರೀತಿಯ ರೆಬಲ್ ನಾಯಕನೇ. ಆದರೆ ಶಶಿ ತರೂರ್ ಪ್ರಮಾಣದಲ್ಲಿ ಮನೀಶ್ ತಿವಾರಿ ಮೋದಿಯನ್ನ ಸಮರ್ಥಿಸಿಕೊಳ್ಳೋದಿಲ್ಲ. ಸಂಸದರಾಗಿರುವಂತಹ ಮನೀಶ್ ತಿವಾರಿ ಈ ಬಾರಿ ಪಂಜಾಬ್ ಚುನಾವಣೆಯಲ್ಲಿ ಕಾಂಗ್ರೆಸ್ ನನಗೇನೋ ದೊಡ್ಡ ಜವಾಬ್ದಾರಿಯನ್ನ ಕೊಡಬಹುದು ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಮನೀಶ್ ತಿವಾರಿಯನ್ನ ಲೆಕ್ಕಕ್ಕೆ ಪರಿಗಣಿಸಿಲ್ಲ. ಅವರಿಗೆ ಯಾವುದೇ ಜವಾಬ್ದಾರಿಯನ್ನೂ ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಚುನಾವಣಾ ಸಮಿತಿಯಲ್ಲೇ ಅವರಿಗೆ ಸ್ಥಾನ ಕಲ್ಪಿಸಿಲ್ಲ. ಇದು ಮನೀಶ್ ತಿವಾರಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅವರೊಂದು ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ. ಈ ಪಕ್ಷಕ್ಕೋಸ್ಕರವಾಗಿ 45 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ನನ್ನ ವಯಸ್ಕ ಜೀವನವನ್ನ ಕಾಂಗ್ರೆಸ್ಗಾಗಿ ಮುಡಿಪಿಟ್ಟಿದ್ದೀನಿ. ಆದ್ರೆ ಕೆಲ ವ್ಯಕ್ತಿಗಳ ಅಸುರಕ್ಷಿತ ಮನೋಭಾವದಿಂದಾಗಿ, ಅಂದ್ರೆ ನಾನಿದ್ರೆ ಅವರಿಗೇನೋ ತೊಂದರೆ ಆಗುತ್ತೆ ಎನ್ನುವ ಕಾರಣದಿಂದಾಗಿ ನನ್ನನ್ನ ಸಂಘಟನೆಯಿಂದ ದೂರ ಇಡುವಂತಹ ತೀರ್ಮಾನ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಏನಾಗಬೇಕೋ ಅದು ಹಾಗೇ ಆಗತ್ತೆ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಮನೀಶ್ ತಿವಾರಿ ಒಂದು ಮಾರ್ಮಿಕವಾದಂತಹ ಟ್ವೀಟ್ ಮಾಡಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಇಷ್ಟು ವಿವರಿಸಿ ಹೇಳಿದೆ ಅಂತಂದ್ರೆ, ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಧಿಕಾರದ ಕನಸನ್ನ ಕಾಣ್ತಾ ಇದೆ. ಹೇಗಿದ್ರೂ ಆಮ್ ಆದ್ಮಿ ಪಕ್ಷದ ಪರವಾಗಿ ಜನಾಭಿಪ್ರಾಯ ಬರೋದಕ್ಕೆ ಸಾಧ್ಯವೇ ಇಲ್ಲ. 2022ರಲ್ಲಿ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬಂದಂತಹ ಆಮ್ ಆದ್ಮಿ ಪಕ್ಷಕ್ಕೆ 2024ರಲ್ಲೇ ಹಿನ್ನಡೆ ಆಗಿದೆ. ಕೇವಲ 3 ಲೋಕಸಭಾ ಕ್ಷೇತ್ರವನ್ನ ಗೆದ್ದಿದ್ದಾರೆ ಅವರು. ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದೆ.
ಹೀಗಾಗಿ 27 ಗೆದ್ದೇ ಬಿಡ್ತೀವಿ ಅನ್ನುವಂತಹ ಖುಷಿಯಲ್ಲಿ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ನಾಯಕರಿದ್ರು. ಆದರೆ ದಿಢೀರ್ ಅಂತ ಉಂಟಾದಂತಹ ಈ ಗೊಂದಲದಿಂದಾಗಿ ಕಾರ್ಯಕರ್ತರು ತಬ್ಬಿಬ್ಬಾಗಿದ್ದಾರೆ. ಹೇಗೆ ಕರ್ನಾಟಕ ಬಿಜೆಪಿಯನ್ನ ಕಂಡು ಇವತ್ತು ಕಾರ್ಯಕರ್ತರು ಮುಖ ಕುಗಿತಾ ಇದ್ದಾರೋ ಅದೇ ಪರಿಸ್ಥಿತಿ ಪಂಜಾಬ್ನಲ್ಲಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಈ ಪಂಜಾಬ್ನಲ್ಲಿ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದೂ ಕೂಡ ಇದನ್ನೇ. ಈ ಹಿಂದೆ 2017ರಿಂದ 2022ರವರೆಗೆ ಪಂಜಾಬ್ ಅನ್ನು ಆಳಿದ್ರಲ್ಲ, ಆ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಯಾವ ರೀತಿಯಾದಂತಹ ಭಿನ್ನಮತ ಇತ್ತೋ ಅದೇ ಮಾದರಿಯ ಭಿನ್ನಮತ ಪಂಜಾಬ್ ಕಾಂಗ್ರೆಸ್ನಲ್ಲೂ ಕೂಡ ಇತ್ತು. ಇದರ ಪರಿಣಾಮ 2022ರಲ್ಲಿ ಹೀನಾಯವಾಗಿ ಸೋತ್ ಹೋದ್ರು. ಈಗ ಪಕ್ಷದಲ್ಲಿರುವಂತಹ ಗೊಂದಲಗಳನ್ನೆಲ್ಲ ಸರಿ ಮಾಡಿಕೊಂಡು ಅಧಿಕಾರಕ್ಕೆ ಬರೋದಕ್ಕೆ ಒಂದು ಸಂಘಟಿತವಾದಂತಹ ಪ್ರಯತ್ನ ಮಾಡ್ತಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ನಾಯಕರ ನಡೆ ಅದಕ್ಕೆ ತದ್ವಿರುದ್ಧವಾಗಿದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಯನ್ನ ಬಿಜೆಪಿ ಸಹಜವಾಗಿ ಎಂಜಾಯ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಪಂಜಾಬ್ನಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಅದು ಬಿಜೆಪಿಗೆ ಲಾಭ ಮಾಡಿಕೊಡುತ್ತೆ ಎನ್ನುವಂತಹ ಲೆಕ್ಕಾಚಾರ ಕೇಂದ್ರ ಬಿಜೆಪಿ ನಾಯಕರದ್ದು. ನಾನು ಈ ಹಿಂದೆಯೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಮಿತ್ ಶಾ ಕಂಪ್ಲೀಟ್ ಆಗಿ ಪಂಜಾಬ್ ಅನ್ನ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಪಂಜಾಬ್ ಅನ್ನ ಗೆಲ್ಲುವಂತಹದ್ದು ಬಿಜೆಪಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ಬಾರಿ ತ್ರಿಕೋಣ ಸ್ಪರ್ಧೆಯಾಗಿ ಆಮ್ ಆದ್ಮಿ ಪಕ್ಷ ಗೆದ್ದಿತ್ತು. ಈ ಬಾರಿ ಚತುಷ್ಕೋಣ ಸ್ಪರ್ಧೆಯಾಗಿ ಬಿಜೆಪಿಗೆ ಲಾಭ ಆಗಬಹುದು. 25ರಿಂದ 30% ವೋಟ್ ಗಳಿಸಿದ್ದೆ ಆದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಎನ್ನುವಂತಹ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಬಿಜೆಪಿಯ ಕನಸಿಗೆ ರೆಕ್ಕೆ ಪುಕ್ಕ ಬರುವಂತೆ ಮಾಡ್ತಾ ಇದೆ ಕಾಂಗ್ರೆಸ್ನ ಈ ಭಿನ್ನಮತ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.